ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಈಗ ಸಿಎಂ ಡಿಕೆ ಮತ್ತೆ ರೆಡ್ಡಿ ಮಾತುಕತೆ ನಡೀತಾ ಇದೆ. ಖಾಸಗಿ ಹೋಟೆಲ್ಗೆ ಆಗಮಿಸಿದ್ದಾರೆ ಸಿಎಂ ಡಿಕೆಶಿ. ಬೆಂಗಳೂರಿನ ಜಯನಗರದ ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗ್ತಾರೆ. ಹೋಟೆಲ್ನಲ್ಲಿದ್ದಾರೆ ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ. 1-to-1 ಮಾತುಕತೆ ನಡೆಯುತ್ತೆ. ಸಿಎಂ ಡಿಕೆ ಕೂಡ ಹೇಳಿದ್ರು, ಅವರು ಹಿರಿಯರು, ರಾಮಲಿಂಗಾರೆಡ್ಡಿ ಅವರು ಹಿರಿಯರು, ಆಮೇಲೆ ಆಪ್ತ ಸ್ನೇಹಿತರು, ಹಾಗಾಗಿ ಇದನ್ನ ಮಾತುಕತೆಯಲ್ಲಿ ಬಗೆಹರಿಸ್ತೀವಿ ಅನ್ನೋದಾಗಿ ಹೇಳಿದ್ರು. ಅದೇ ರೀತಿಯಾಗಿ ಇದೀಗ ಡಿಕೆ ಮತ್ತೆ ರಾಮಲಿಂಗಾರೆಡ್ಡಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆ ನಡೆಸೋರಿದ್ದಾರೆ. ಇದಾಗಲೇ ಖಾಸಗಿ ಹೋಟೆಲ್ಗೆ ಸಿಎಂ ಡಿಕೆಶಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬೆಂಗಳೂರಿನ ಜಯನಗರದ ಖಾಸಗಿ ಹೋಟೆಲ್. ರಾಮಲಿಂಗಾರೆಡ್ಡಿ ಅವರಿಗೆ ಅವರು ಕೊಟ್ಟಿರುವಂತಹ ಖಾತೆ ಮೇಲೆ ಅಸಮಾಧಾನ. ನಾನು ಬೆಂಗಳೂರಿನವನು, ಬೆಂಗಳೂರನ್ನೇ ಕೊಡಿ ಅನ್ನೋದಾಗಿ ಕೇಳಿದ್ರು ಅವರು, ನಗರಾಭಿವೃದ್ಧಿಯನ್ನ. ಬಟ್ ಅದು ಸಿಗದೇ ಇದ್ದಾಗ ಅಸಮಾಧಾನಗೊಂಡು ರಾಜೀನಾಮೆಯನ್ನ ಕೊಟ್ಟರು. ಇದನ್ನ ಯಾವ ರೀತಿಯಾಗಿ ಸಿಎಂ ಡಿಕೆ ಮುಂದೆ ನಿಂತು ಬಗೆಹರಿಸ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಅನಂತರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿರೋ ಪ್ರಕಾರ, ನನಗೆ ಡಿಕೆ ಶಿವಕುಮಾರ್ ಅವರ ಮೇಲಾಗ್ಲಿ ಅಥವಾ ಸಿದ್ದರಾಮಯ್ಯನವರ ಮೇಲಾಗ್ಲಿ ಬೇಸರ ಇಲ್ಲ, ಮುನಿಸಿಲ್ಲ, ನನಗಿಷ್ಟ ಇಲ್ಲ ಈ ಖಾತೆಯನ್ನ ನಿಭಾಯಿಸೋದಕ್ಕೆ, ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ಕಾಂಗ್ರೆಸ್ನಲ್ಲೇ ಇರ್ತೀನಿ, ಕೆಲಸ ಮಾಡ್ತೀನಿ, ಶಾಸಕನಾಗಿರ್ತೀನಿ ಅನ್ನೋದಾಗಿ ಹೇಳಿದ್ರು. ಬಟ್ ಅಸಮಾಧಾನ ತಣಿಸಲೇಬೇಕಿದೆ. ಹಾಗಾಗಿ ಸಿಎಂ ಡಿಕೆ ಇದೀಗ ಬೆಂಗಳೂರಿನಲ್ಲಿರುವಂತಹ ಖಾಸಗಿ ಹೋಟೆಲ್ಗೆ ಬಂದಿದ್ದಾರೆ. ಬೆಂಗಳೂರಿನ ಜಯನಗರದ ಖಾಸಗಿ ಹೋಟೆಲ್ಗೆ ಸಿಎಂ ಬಂದಿರುವಂತಹ ಸಂದರ್ಭದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸಚಿವರ ಆಯ್ಕೆಯ ನಂತರದಲ್ಲಿ ಸ್ಫೋಟವಾಗ್ತಾ ಇರುವಂತಹ ಮೊದಲ ಅಸಮಾಧಾನ ರಾಜೀನಾಮೆಯವರೆಗೂ ಬಂದಿರೋದು. ಕೆಲವರು ಮಾತನಾಡ್ತಾ ಇದ್ದಾರೆ ನಮ್ಗೆ ಸಮಾಧಾನ ಇಲ್ಲ ಅನ್ನೋದಾಗಿ. ಬಟ್ ಹೀಗೆ ಓಪನ್ ಆಗಿ ಮೀಡಿಯಾ ಮುಂದೆ ಬಂದು ನನಗೆ ಅಸಮಾಧಾನ ಇದೆ, ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ಈ ಖಾತೆಯನ್ನ ನಿಭಾಯಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿರೋದು ರಾಮಲಿಂಗಾರೆಡ್ಡಿ ಅವರು. ಇದೀಗ ಅವರ ಮನವೊಲಿಸೋದಕ್ಕೆ ಸಿಎಂ ಡಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೊದಲ ಹಂತ ಇದು. ಖಾಸಗಿ ಹೋಟೆಲ್ಗೆ ಆಗಮಿಸಿದ್ದಾರೆ. ಇಬ್ರು ಕೂತು 1-to-1 ಮಾತುಕತೆ ನಡೆಸ್ತಾರೆ. ಏನ್ ಸಾಧ್ಯತೆಗಳಿದೆ ಅಥವಾ ಏನ್ ಆಫರ್ ಕೊಡ್ಬೋದು, ಇದೆಲ್ಲ ಮಾತುಕತೆಗಳಾಗುತ್ತೆ. ಇನ್ಫ್ಯಾಕ್ಟ್ ಸಿಎಂ ಕೂಡ ಇದನ್ನ ಒಪ್ಪಿಕೊಂಡಿದ್ದಾರೆ. ಡಿಕೆ ಮಾಧ್ಯಮದ ಮುಂದೆ ಮಾತನಾಡಬೇಕಾದ್ರೆ, ಹೌದು, ನಾನು ಮತ್ತೆ ನನ್ನ ಸಹೋದರ ಡಿಕೆ ಸುರೇಶ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಈ ರೀತಿಯಾಗಿ ಆಶ್ವಾಸನೆ ಕೊಟ್ಟಿದ್ದು ಹೌದು ಅನ್ನೋದಾಗಿ. ಬಟ್ ಅದನ್ನ ಹೈಕಮಾಂಡ್ ಆಯ್ಕೆ ಬೇರೆ ರೀತಿಯಾಗಿತ್ತು ಅನ್ನೋದಾಗಿ ಸಿಎಂ ಹೇಳಿದ್ದಾರೆ. ಇದೀಗ ಮಾತುಕತೆ ನಡೀತಾ ಇದೆ.